ಇನ್ನು ನನಗಂತೂ ಇದು ಪ್ರತಿದಿನ ಭಾಳ ರುಚಿ ಹತ್ಬಿಟ್ಟೈತಿ. ಇದು ದಿನಾನು ನಾನು ಒಂದ್ಸಲ ಅಲ್ಲ 2-3 ಸರ್ತಿ ತಿಂತಾನೆ ಇರ್ತೀನಿ. ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಏನು ಎಷ್ಟು ಸರ್ತಿ ತಿಂದರೆ ಏನು ತೊಂದರೆ ಇಲ್ಲ, ಆದರೆ ಪ್ರತಿದಿನ ಮಾತ್ರ 1 ಸ್ಪೂನು ನೀವು ತಿನ್ನಲೇಬೇಕಾಗತ್ತೆ ಇದನ್ನ. ಹಾಯ್ ಫ್ರೆಂಡ್ಸ್, ನಮಸ್ಕಾರ. ಎಲ್ಲರಿಗೂ ದುರ್ಗಾ ಚಾನಲ್ಗೆ ಸ್ವಾಗತ. ಇವತ್ತು ಒಳ್ಳೆಯ ಆಹಾರವಾಗಿ ತೊಗೊಳ್ಳೋವಂಥ ಒಂದು ಪೌಡ್ರನ್ನ ನಾನು ತೋರಿಸ್ಕೊಡ್ತೀನಿ ಅಂತ ಹೇಳಿದ್ದೆ. ಇವತ್ತು ಆ ಒಂದು ಪೌಡ್ರು ಯಾವ್ಯಾವುದಕ್ಕೆಲ್ಲ ಯೂಸ್ ಆಗುತ್ತೆ ಅಂತ ಹೇಳಂದ್ರೆ, ನಾವು ಬಂಗ್ ಇರೋರಷ್ಟೇ ಅಲ್ಲ, ಬಂಗ್ ಇಲ್ಲದೆ ಇರೋರು ಸಹಿತ ಇದನ್ನ ಪೌಡ್ರನ್ನ ನೀವು ತೊಗೋಬೋದು. ಬಹಳನೇ ಏನು ಇಂಗ್ರೀಡಿಯೆಂಟ್ಸ್ ಇಲ್ಲ ಫ್ರೆಂಡ್ಸ್, ಸ್ವಲ್ಪ ಇಂಗ್ರೀಡಿಯೆಂಟ್ಸ್ ಅದಾವು. ಆಮೇಲೆ ಬಹಳನೇ ಸುಲಭವಾಗಿ ನೀವೊಂದು ಪೌಡ್ರನ್ನ ಮಾಡ್ಕೋಬೋದು. ಆಮೇಲೆ ಈ ಒಂದು ಪೌಡ್ರನ್ನ ನಾವು ಪ್ರತಿನಿತ್ಯ ಒಂದೇ ಸ್ಪೂನ್ ತಿನ್ನೋದ್ರಿಂದ ನಮ್ಮ ಸ್ಕಿನ್ನು ಒಳಗಿನಿಂದ ಬ್ರೈಟ್ ಆಗುತ್ತೆ, ಮತ್ತು ನಮ್ಮ ಬಂಗಗೆ ಹೋಗೋದಕ್ಕೂ ಇದು ಸಹಾಯ ಮಾಡ್ತೈತಿ. ಆಮೇಲೆ ನಮ್ಮ ಮೂಳೆಗಳು ಗಟ್ಟಿ ಆಗ್ತಾವೆ, ಖಂಡಗಳನ್ನ ಇದು ಗಟ್ಟಿ ಮಾಡ್ತೈತಿ. ಆಮೇಲೆ ನರಗಳಿಗೆ ಬಲ ಕೊಡ್ತೈತಿ. ಆಮೇಲೆ ಹೆಣ್ಣು ಮಕ್ಕಳು ತೊಗೊಳೋದ್ರಿಂದ ನಮಗೇನೋ ಒಂದು ಸೊಂಟ ನೋವು, ಕೈ ನೋವು, ಕೀಲು ನೋವುಗಳೆಲ್ಲ ಇರ್ತಾವೆ. ಕೆಲಸ ಮಾಡಿ ನೋವುಗಳ ಇಂದು ಜಾಯಿಂಟ್ ಪೇನ್ಸ್ ಎಲ್ಲ ಬರ್ತಿರ್ತಾವೆ. ಇದನ್ನೆಲ್ಲನೂ ಇದು ದೂರ ಮಾಡೋಕೆ ಸಹಾಯ ಮಾಡ್ತೈತಿ. ಇಷ್ಟೆಲ್ಲ ಈ ಒಂದು ಪೌಡ್ರ್ನಾಗ ಐತಿ ಅಂತ ಅಂದ್ರೆ ಯಾಕೆ ಒಂದು ಸ್ವಲ್ಪ ಪೌಡ್ರ್ ಮಾಡಿ ಇಟ್ಕೊಂಡು ನಾವು ಪ್ರತಿದಿನ ತಿನ್ಕೊಂತ ಬರಬಾರ್ದು. ಆರೋಗ್ಯಕರವಾಗಿ ಇರ್ಬೋದು, ನಮ್ಮ ಸ್ಕಿನ್ನನ್ನು ನಾವು ಚೆನ್ನಾಗಿಟ್ಕೋಬೋದು, ಹಾಗೆ ನಮ್ಮ ಆರೋಗ್ಯನೂ ನಾವು ಚೆನ್ನಾಗಿಟ್ಕೋಬೋದು. ಅದಕ್ಕೋಸ್ಕರ ಒಳ್ಳೆ ಹೋಮ್ ರೆಮಿಡಿ ಅಂತ ಹೇಳ್ಬೋದು, ಒಳ್ಳೆ ಆರೋಗ್ಯಕರವಾಗಿರುವಂಥ ಪೌಡ್ರ್ ಅಂತ ಹೇಳ್ಬೋದು. ಈ ಒಂದು ಪೌಡ್ರನ್ನ ನೀವು ಮನ್ಯಾಗ ಮಾಡಿಟ್ಟುಕೋರಿ, ಪ್ರತಿದಿನ ತಿಂತಾ ಬರ್ರಿ, ಒಳ್ಳೆ ರಿಸಲ್ಟ್ ನಿಮಗೆ ಸಿಗುತ್ತಾ ಅಂತ ನಾನು ಹೇಳ್ತೀನಿ. ಯಾಕಂದ್ರೆ ಬರೀ ನಾವು ಮೇಲೆ ನಾವು ಪೌಡ್ರ್ ಹಚ್ಚೋದ್ರಿಂದ ಬರೀ ಹೊಡೆದಿರೋಂಥ ಗೋಡೆಗೆ ತೇಪೆ ಹಚ್ಚಿದಂಗೆ ಆಗುತ್ತೆ. ಅದ್ರ ಬದಲಾಗಿ ಈ ಒಂದು ಪೌಡ್ರನ್ನ ಪ್ರತಿದಿನ ನೀವು ತಿನ್ಕೊಂತ ಬಂದ್ರೆ ನಿಮ್ಮ ರಕ್ತ ಶುದ್ಧಿ ಆಗುತ್ತೆ. ಭಾಳನೇ ಅದಾವೆ ಫ್ರೆಂಡ್ಸ್, ಇದ್ರೊಳಗೆ ಭಾಳನೇ ಔಷಧಿ ಗುಣಗಳು ಅದಾವು. ಆಮೇಲೆ ಇದೆಲ್ಲರಿಗೂ ಗೊತ್ತಿದ್ದು ಅದಾವು, ಏನು ಗೊತ್ತಿಲ್ಲದೆ ಇರುವಂಥದ್ದು ಏನೆಲ್ಲ ಇದನ್ನು ನಾನು ನಿಮಗೆ ಮಾಡಿ ತೋರಿಸ್ತೀನಿ. ಆಮೇಲೆ ಇಲ್ಲಿ ಇನ್ನೂ ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂತ ಅಂದ್ರೆ, ನನಗೆ ಪೌಡ್ರ್ ಬೇಕು ಅಂತ ಹೇಳಂದು ಮತ್ತೆ ಇಲ್ಲೇ ಕಮೆಂಟ್ ಬಂದು ಹಾಕ್ರಿ. ನಾನು ಇದಕ್ಕೇನು ಹೇಳಂಗಿಲ್ಲ, ಇಲ್ಲಿ ನಂಬರ್ ನಾನು ಕೊಟ್ಟಿರ್ತೀನಿ. ಪೌಡ್ರ್ ಬೇಕು ಅನ್ನೋರು ಈ ನಂಬರಿಗೆ ನೀವು ಮೆಸೇಜ್ ಮಾಡಿರಿ, ನಾನು ಅದಕ್ಕೆ ಅಲ್ಲಿ ರಿಪ್ಲೈ ಮಾಡ್ತೀನಿ ಅಂತ ಹೇಳ್ತೀನಿ. ಆಮೇಲೆ ಒಂದಿಬ್ಬರು ಮನೆಗೆ ತಂದು ಕೊಡ್ರಿ, ಆಮೇಲೆ ದುಡ್ಡು ಕೊಡ್ತೀವಿ ಅಂತ ಹೇಳಂದು ಈ ರೀತಿ ಎಲ್ಲ ಮಾತಾಡ್ತಾರೆ. ದಯವಿಟ್ಟು ಆ ರೀತಿ ಎಲ್ಲ ಮಾತಾಡೋಕೆ ಹೋಗ್ಬೇಡ್ರಿ. ನಾ ಈ ಪೌಡ್ರ್ ಕೊಡಲೇಬೇಕು ಅಂತ ಹೇಳಂದು ನನಗೇನು ಇಲ್ಲ. ನಿಜ ಹೇಳ್ಬೇಕಂತಂದ್ರೆ ಎಲ್ಲರಿಗೂ ಈ ಒಂದು ಪೌಡ್ರಿಂದ ಯೂಸ್ ಆಗಲಿ. ಯಾಕಂದ್ರೆ ಈಗ ನಾನು ಈ ನಂಬರ್ ಕೊಟ್ಟ ಮೇಲೆ ನಂಗೆ ಗೊತ್ತಾಗುತ್ತೈತಿ ಎಲ್ಲ ಹೆಣ್ಮಕ್ಳು ಇದರಿಂದ ಎಷ್ಟು ಸಫರ್ ಆಗಕ್ಕಂತಾರ ಅಂತ ಹೇಳಂದು ನನಗೆ ಗೊತ್ತಾಗ್ತಾ ಐತಿ. ಭಾಳನ ಒಂಥರ ಬೇಜಾರಾಗುತ್ತೆ ಖರೆ ಅಂತ ಅಂದ್ರೆ. ನಾನು ನಿಜ ಹೇಳ್ಬೇಕಂದ್ರೆ ವಿಡಿಯೋದೊಳಗೆ ಅಷ್ಟೇ ನಾನು ಈ ಮನೆಗೆ ತಂದು ಕೊಡ್ರಿ, ದುಡ್ಡು ಕೊಡ್ತೀವಿ ಅಂತಾರ. ಆಮೇಲೆ ರೇಟ್ ಕಡಿಮೆ, ಇದು ಜಾಸ್ತಿ ಆಯ್ತು ಅಂತ ಒಬ್ಬರು ಅಂತಾರೆ. ಆಮೇಲೆ ಹಾಫ್ ದುಡ್ಡು ಕೊಡ್ತೀವಿ, ಅರ್ಧ ದುಡ್ಡು ಇನ್ನೊಂದು ಸರ್ತಿ ಕೊಡ್ತೀವಿ ಅಂತ ಅಂತಾರೆ. ಈ ರೀತಿ ಎಲ್ಲ ದಯವಿಟ್ಟು ಕಮೆಂಟ್ ಮಾಡೋಕ್ಕೆ ಹೋಗ್ಬೇಡ್ರಿ. ಯಾಕಂತ ಅಂದ್ರೆ ಅಲ್ಲಿ ಅಷ್ಟು ನಮ್ಮದು ಶ್ರಮನೂ ಇರುತ್ತೆ, ಮತ್ತು ಈ ಪೌಡ್ರನ್ನ ಈ ಮನೆಗೆ ತಂದು ಕೊಡೋಷ್ಟು, ನಾನು ಮನೆಗೆ ತಂದು ಕೊಟ್ಟು ಇದನ್ನು ಮಾಡೋಷ್ಟು ನನಗೇನು ಇದಿಲ್ಲ. ಈ ರೀತಿ ನಾನು ಆರ್ಡರ್ ತೊಗೊಂಡು ಕೊಡಬೇಕು ಅಂತ ನನಗೆ ಯಾವುದೇ ರೀತಿ ಇಂಟೆನ್ಷನ್ ಇರಲಿಲ್ಲ. ಖರೆ ಅಂದರೆ ಬರೀ ನಾನು ವಿಡಿಯೋ ಹಾಕಿದ್ರಾತು, ಈ ವಿಡಿಯೋದಿಂದ 4 ಹೆಣ್ಮಕ್ಳಿಗೆ ಯೂಸ್ ಆಗಲಿ ಅನ್ನೋದಕ್ಕೋಸ್ಕರ ನಾನು ಈ ಮನೇಲೇ ನೀವು ರೆಡಿ ಮಾಡಿಕೊಂಡು ಯೂಸ್ ಮಾಡಿರಿ ಅಂತ ಹೇಳ್ತಾ ಬರ್ತಿದ್ದೆ. ಏನೋ ಒಬ್ಬರಿಗೆ ಕೊಟ್ಟೆ, ಅವರು ಚೆನ್ನಾಗೈತಿ ರಿಸಲ್ಟು, ನೀವು ಬೇರೆಯವ್ರಿಗೆ ಕೊಟ್ಟರೆ ಹೆಲ್ಪ್ ಆಗುತ್ತಾ ಅಂತ ಹೇಳೋದು ಅವ್ರು ಹೇಳಿದ್ದಕ್ಕೋಸ್ಕರ ನಾನು ಆರ್ಡರ್ ತೊಗೊಳ್ತಾ ಇದ್ದೀನಿ ಹೊರತು ನನಗೆ ದುಡ್ಡು ಮಾಡಬೇಕು ಇದರಲ್ಲಿಂದ ನಾನು ಸಾಕು. ನಾನು ಯೂಟ್ಯೂಬ್ ಮಾಡ್ತೀನಿ, ಅದರಿಂದ ನನಗೆ 4-6 ಜನ ವಿಡಿಯೋ ನೋಡಿ ನನಗೆ ಯೂಟ್ಯೂಬಿಂದ ಪೇಮೆಂಟ್ ಬಂದರೆ ಸಾಕು. ಅದರಲ್ಲೇ ನಾನು ನೆಮ್ಮದಿಯಾಗಿದ್ದೀನಿ. ನನಗೇನು ಅಷ್ಟು ದೊಡ್ಡ ಕಷ್ಟ ಐತಿ ಅಂತ ಇಲ್ಲ. ದೇವ್ರು ನನಗೆ ಚೆನ್ನಾಗೇ ಇಟ್ಟಾನ. ಖರೆ ಅಂದ್ರೆ ನಿಮ್ಮ ಮನೆ ಬಾಗಿಲವರೆಗೂ ನಾನು ಅಂತಂದು ಕೊಟ್ಟು ನಿಮ್ಮ ಕಡೆಯಿಂದ ದುಡ್ಡು ಇಸ್ಕೊಂಡು ಬರೋವಷ್ಟು ನನಗಿನ್ನೂ ಅಂಥ ಪರಿಸ್ಥಿತಿ ಏನೂ ಇಲ್ಲ. ನಿಜ ಹೇಳ್ಬೇಕಂತಂದ್ರೆ ದಯವಿಟ್ಟು ಆ ರೀತಿಯೆಲ್ಲ ಮೆಸೇಜ್ ಮಾಡೋಕ್ಕೆ ಹೋಗ್ಬಿಡ್ರಿ ಅಂತ ನಾನು ಹೇಳ್ತೀನಿ. ಬೇಕಿದ್ರೆ ನೀವು ತೊಗೋರಿ, ಬೇಡ ಅಂತಿಲ್ಲ. ನನ್ನ ಒತ್ತಾಯ ಏನೂ ಇಲ್ಲ ಇದರಲ್ಲಿ. ಭಾಳಷ್ಟು ಜನ ಹೆಣ್ಮಕ್ಳು ನಾನು ಈ ಫೋನ್ ನಂಬರ್ ಕೊಟ್ಟ ಮೇಲೆ ನನ್ನ ಹತ್ರ ಹೆಣ್ಮಕ್ಳು ಫೋನ್ ಮಾಡಿದಾಗ ಅವ್ರ ಮನಸ್ಸಿನ ನೋವನ್ನು ನನ್ನ ಇದ್ರಿಗೆ ಹೇಳ್ಕೊತಾರಲ್ಲ, ಅದು ನನಗೆ ಭಾಳನ ನಾನು ಒಂದು ಹೆಣ್ಮಗಳಾಗಿ ಒಂದು ಹೆಣ್ಣಿನ ನೋವನ್ನು ಅರ್ಥ ಮಾಡ್ಕೊಂಡಷ್ಟು ಶಕ್ತಿ ನನಗೆ ದೇವ್ರು ಕೊಟ್ಟಾನ. ಹಾಗಾಗಿ ನಾನು ನನ್ನಿಂದ ಏನೋ ಸಣ್ಣದೊಂದು ಹೆಲ್ಪ್ ಆಗುತ್ತೆ ಅನ್ನೋದಕ್ಕೋಸ್ಕರ, ಯಾಕಂದ್ರೆ ನಾನು ಅದನ್ನ ಹೊರಗಿಂದ ತೊಗೊಂಡು ಬಂದು ಅದನ್ನು ರೆಡಿ ಮಾಡಿ ಅದಕ್ಕೆ ಬೇಕಾಗಿರುವಂಥ ಪ್ಯಾಕೆಟ್ ತೊಗೋಬೇಕು, ಮತ್ತು ಅದಕ್ಕೆ ಬೇಕಾಗಿರುವಂಥ ಎಲ್ಲ ತೊಗೊಂಡು ನಾನು ರೆಡಿ ಮಾಡಿ ನಿಮ್ಗೆ ಕಳಿಸ್ಬೇಕು ಅಂತ ಅಂದಾಗ ನಾನು ಅದರದ್ದು ಎಷ್ಟು ಅಮೌಂಟ್ ಐತೆ ಅದು ನಾನು ತೊಗೊಳ್ಳೇಬೇಕಾಗುತ್ತೆ. ಹಾಗಾಗಿ ನಾನು ಅಮೌಂಟ್ ತೊಗೊಂಡು ನಿಮಗೆ ಆ ಪೌಡ್ರನ್ನ ಕಳಿಸ್ತಾ ಇದ್ದೀನಿ ಹೊರತು ಬೇಕು ಇಷ್ಟ ಇದ್ದು ನಮಗೆ ಅದರಿಂದ ಒಳ್ಳೇದಾಗುತ್ತಾ. ಆಮೇಲೆ ದುಡ್ಡು ಕೊಡೋಕ್ಕೂ ಕೊರಿಯರ್ ಕಳಿಸ್ರಿ, ಆಮೇಲೆ ದುಡ್ಡು ಕೊಡ್ತೀವಿ ಅಂತಾರೆ. ಆ ರೀತಿಯೆಲ್ಲ ನಾನು ಕಳ್ಸಂಗಿಲ್ಲ. ಫಸ್ಟಿಗೆ ದುಡ್ಡು ಫೋನ್ಪೇ ಮಾಡಿ ಆದಮೇಲೆ ನಾನು ಕೊರಿಯರನ್ನು ಹಾಕ್ತೀನಿ. ಎಲ್ಲರಿಗೂ ನಾನು ಯಾರಿಗೆ ಪೌಡ್ರ್ ಕೊಟ್ಟಿದ್ದೀನೋ ಪ್ರತಿಯೊಬ್ಬರಿಗೂ ನಾನು
ಫೋನ್ ಮಾಡಿ ಕೇಳ್ಕೊಂಡಿದ್ದೀನಿ ಅದ್ರ ರಿಸಲ್ಟ್ ಏನೈತಿ, ಅದರಿಂದ ನಿಮಗೇನಾದರೂ ತೊಂದರೆ ಆಗಿದೆನಾ ಅಂತ ಅಂದೇಳಂದು ಪ್ರತಿಯೊಬ್ಬರಿಗೂ ನಾನು ಫೋನ್ ಮಾಡಿ ಎಲ್ಲರ ಜೊತೆಗೂ ನಾನು ಆಮೇಲೆ ಈಗ ಬರೀ ನಾನು ಮೊದಲಿಗೆ ಏನಂತ ತಿಳ್ಕೊಂಡಿದ್ದೆ ಅಂದ್ರೆ ಬರೀ ವ್ಯಾಟ್ಸಪ್ ನಂಬರ್ ಅಷ್ಟೇ ಕೊಟ್ಟರಾಯಿತು, ಬರೀ ವ್ಯಾಟ್ಸಪ್ಪಲ್ಲಿ ಮೆಸೇಜ್ ಅಷ್ಟೇ ಮಾಡಬೇಕು ಅಂತ ಹೇಳಂದು ನಾನು ಯೋಚನೆ ಮಾಡಿ ನಂಬರ್ ಕೊಟ್ಟಿದ್ದೆ. ನಿಜ ಹೇಳ್ಬೇಕಂದ್ರೆ ಒಂದಿಬ್ಬರು ಫಸ್ಟಿಗೆ ನನಗೆ ಫೋನ್ ಮಾಡಿ ತಮ್ಮ ಒಂದು ನೋವನ್ನು, ತಮಗೆ ಹಿಂಗಾಗ್ಬಿಟ್ಟೈತಿ, ಬೇಜಾರಾಗತ್ತೆ, ನಮ್ಗೆ ಒಂದೊಂದು ಸರ್ತಿ ಒಬ್ಬರು ಹೇಳ್ತಾರೆ ನಮ್ಗೆ ಜೀವನನ ಹಾಳಾಗ್ಬಿಟ್ಟೈತಿ ಈ ಒಂದು ಬಂಗಿರೋದ್ರಿಂದ ಅಂತೇಳಂದು ನನ್ನ ಎದುರಿಗೆ ಹೇಳ್ಕೊಂಡು ಹೋದಾರ. ಅದಕ್ಕೋಸ್ಕರ ನಾನು ಫೋನ್ ಮಾಡಿದರೂ ಸಹಿತ ಯಾವುದೇ ರೀತಿ ಬೇಜಾರು ಮಾಡ್ಕೊಳ್ಳಿದ್ದಂಗೆ ಫೋನ್ ರಿಸೀವ್ ಮಾಡಿ ಅವರಿಗೆ ಒಂದು ನನ್ನ ಕೈಲಾದಂಥ ಒಂದು ಸಮಾಧಾನ ಅಂತ ಏನೋ ಅನ್ಕೋಬೋದು. ನಾನು ಅದನ್ನ ಅವ್ರ ಜೊತೆಗೆ ಚೆನ್ನಾಗಿ ಮಾತಾಡ್ತೀನಿ, ಅಷ್ಟೊಂದು ಪ್ರೀತಿ ವಿಶ್ವಾಸದಿಂದ ನಾನು ಇರ್ತಿಗೆ ಎಲ್ಲರೂ ಮಾತಾಡ್ತಾರಲ್ಲ, ನನಗೆ ನಿಜ ಹೇಳ್ಬೇಕು ಅಂದ್ರೆ ಅದು ಖುಷಿ ಆಗುತ್ತೆ. ವಾಟ್ಸಪ್ನಿಂದ ಬರೀ ಮೆಸೇಜ್ ಅಂತ ಅನ್ಕೊಂಡಿದ್ದೆ, ಇರಲಿ ಏನೂ ತೊಂದರೆ ಇಲ್ಲ, ನಾನು 2 ಮಾತಾಡಿದ್ರು ನನಗೇನು ತೊಂದರೆ ಆಗಿಲ್ಲ. ಸ್ವಲ್ಪ ನಾನು ಫ್ರೀ ಇದ್ದಾಗ ಫೋನ್ ಹಚ್ಚಿ 2 ಮಾತಾಡಿದ್ರೆ ನನಗೇನು ಲಾಸ್ ಇಲ್ಲ. ಹಾಗಾಗಿ ನಾನು ಅವ್ರ ಜೊತೆಗೆ ಮಾತಾಡ್ತೀನಿ. ಯಾರಿಗೆ ಬೇಕೋ, ನಾನು ಯಾರಿಗೂ ಒತ್ತಾಯ ಮಾಡೋಕ್ಕೆ ಹೋಗಂಗಿಲ್ಲ. ಇಲ್ಲಿ ಬೇಕಾದಷ್ಟು ನಾನು ವಿಡಿಯೋಗಳನ್ನ ಹಾಕ್ತಾ ಬಂದಿದ್ದೀನಿ. ಬರೀ ಆ ವಿಡಿಯೋ ನೋಡಿ ನೀವು ಮನ್ಯಾಗ ಒಂದು ಹೋಮ್ ರೆಮಿಡಿಗಳನ್ನ ಟ್ರೈ ಮಾಡಿದರೂ ಸಾಕು, ನಿಮ್ಮ ಬಂಗ್ ಹೋಗುತ್ತಾ ಅಂತ ಹೇಳೋದು ಪಕ್ಕ ನಾನು ಹೇಳ್ತೀನಿ. ಇದೇ ಪೌಡ್ರಿಂದ ನೀವು ಹೋಗುತ್ತೆ, ಇದನ್ನೇ ತೊಗೊಂಡು ನೀವು ಯೂಸ್ ಮಾಡಿರಿ ಅಂತ ನಾನು ಎಲ್ಲೂ ಹೇಳಿಲ್ಲ. ಬೇಕಿದ್ದವರು, ಇಷ್ಟ ಇದ್ದವರು ತೊಗೋರಿ. ಯಾಕಂದ್ರೆ ಒಬ್ಬೊಬ್ಬರು ಅಂತಾರೆ ನಾವು ಎಲ್ಲ ತೊಗೊಂಡು ಬಂದು ಮಿಕ್ಸ್ ಮಾಡ್ಕೊಂಡು ಹಚ್ಕೊಳಕ್ಕೆ ಮಾಡೋಕೆ ನಮ್ಮ ಕೈಲಿ ಆಗಂಗಿಲ್ಲ, ಒಂದು ಮಿಕ್ಸ್ ಮಾಡಿದ್ದಿರುತ್ತಲ್ಲ ಕೊಡ್ರಿ ನಾವು ಯೂಸ್ ಮಾಡ್ತೀವಿ ಅಂತ ಹೇಳಂದು. ಹಂಗೆ ಏನಾದರೂ ಕೇಳಿದ್ರಿಗೆ ಅಷ್ಟೇ ನಾನು ಈ ಪೌಡ್ರನ್ನ ಕೊಡೋದಕ್ಕೋಸ್ಕರ ನಾನು ರೆಡಿ ಇದ್ದೀನಿ ಹೊರತು ಎಲ್ಲರೂ ಇದನ್ನ ತೊಗೋರಿ, ಇದರಿಂದಾನೇ ನಿಮ್ಗೆ ಬಂಗ್ ಹೋಗುತ್ತಾ. ಈಗ ಹೇಳಿದ್ರು ಒಬ್ಬೊಬ್ರು ಕೊರಿಯರ್ ನಮ್ಮ ಮನೆಗೆ ಬರೋಂಗಿಲ್ಲ ಅಂತೇಳಂದು. ಅವ್ರು ಹೇಳ್ಬೋದಿತ್ತು ನಾನು ಯಾರಿಗಾದರೂ ಸಿಟಿ ಒಳಗೆ ಅವ್ರ ನಂಬರ್ ತೊಗೊಂಡು ಅವ್ರಿಗೆ ನಾನು ಅಲ್ಲಿಗೆ ಕಳಿಸ್ತೀನಿ, ನೀವು ಅಲ್ಲೇ ತೊಗೋರಿ ಅಂತ ಹೇಳಂತ ನಾನು ಹೇಳ್ಬೋದಿತ್ತು. ಆದರೆ ಅವ್ರಿಗೆ ಬೇಕಾಗಿರುವಂಥ ಹೋಮ್ ರೆಮಿಡಿ ಏನು ಮಾಡಬಹುದು ಅಂತ ಹೇಳಂತ ನಾನು ಲಾಸ್ಟ್ ವಿಡಿಯೋ ಒಳಗೆ ಹಾಕಿದ್ದೀನಿ. ಅದಕ್ಕೋಸ್ಕರ ನನಗೆ ಯಾವುದೇ ರೀತಿ ಇದರಿಂದಾನೇ ನಾನು ದುಡಿದು ಜೀವನ ಮಾಡಬೇಕು ಅಂತ ನನಗೇನೂ ಇಲ್ಲ. ನನಗೆ ಒಂದು ನೀವೆಲ್ಲರೂ ಒಂದು ಫ್ರೆಂಡ್ಸು ಸಿಸ್ಟರ್ಸು ಏನೋ ಒಂದು ಪ್ರೀತಿಯಿಂದ ನನಗೊಂದು ಕಮೆಂಟ್ಸ್ ಹಾಕ್ತೀರಿ, ಒಂದು ಪ್ರೀತಿಯಿಂದ ಒಂದು ಇಲ್ಲೆಲ್ಲ ಒಂದು ಯೂಟ್ಯೂಬ್ ಬಳಗ ಅಂತ ನನಗೆ ಸಿಗುತ್ತಾ ಅನ್ನೋದಕ್ಕೋಸ್ಕರ ನಾನು ಖಾಲಿ ಟೈಮ್ ಪಾಸ್ ಮನೇಲಿ ಮಾಡಿದೆ. ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸನ ಗಳಿಸ್ಬೇಕು ಅಂತ ಹೇಳಂದಷ್ಟೇ ನಾನು ಯೂಟ್ಯೂಬ್ ಚಾನಲ್ ನಾನು ಸ್ಟಾರ್ಟ್ ಮಾಡ್ಕೊಂಡಿದ್ದು. ಹೇಳಿದ್ದೀನಿ ನಿಮ್ಮೆಲ್ಲರ ಪ್ರೀತಿ ಪ್ರೋತ್ಸಾಹ ಇಲ್ಲೆಲ್ಲೋ ಒಂದು ಸಿಸ್ಟರ್ಸು ಅಂತ ಕರೀತಾರ, ಅಣ್ಣ ತಮ್ಮ ಒಂದು ಅಕ್ಕ ತಂಗಿ ಅಂತ ಕರೀತಾರ, ಒಂದು ಮೇಡಮ್ ಏನೋ ಒಂದು ಅದರಲ್ಲಿ ಒಂದು ಪ್ರೀತಿ ಇರುತ್ತೆ. ಆ ಪ್ರೀತಿನ ನಾನು ತೊಗೋಬೇಕು ಅಂತ ಹೇಳಂದಷ್ಟೇ ನಾನಿಲ್ಲಿ ಒಂದು ಯೂಟ್ಯೂಬ್ ಚಾನಲ್ನ ಸ್ಟಾರ್ಟ್ ಮಾಡ್ಕೊಂಡಿನಿ. ಅದರಲ್ಲೇ ಈ ಒಂದು ಪೌಡ್ರನ್ನ ನಾನು ಹಾಕಿದೆ, ಅದು ಚೆನ್ನಾಗೈತಿ ಅಂತ ಹೇಳಂದು ಒಬ್ರಿಗೆ ಕೊಟ್ಟೆ, ಅವರು ಚೆನ್ನಾಗೈತಿ, ಬೇರೆಯವ್ರಿಗೆ ಕೊಟ್ಟರೆ ಹೆಲ್ಪ್ ಆಗುತ್ತೆ ನೀವು ಕೊಡ್ರಿ ಅಂದದಕ್ಕೋಸ್ಕರ ನಾನು ಈ ಒಂದು ಪೌಡ್ರನ್ನ ಕೊಡ್ತಾ ಇದ್ದೀನಿ ಅಷ್ಟೇ ಇಲ್ಲಿರೋದು. ಮತ್ತೆ ಅದನ್ನೇ ಪದೇ ಹೇಳಂಗಿಲ್ಲ. ನಾನು ಇಷ್ಟನ್ನು ನಾನು ಇವತ್ತು ಹೇಳಬೇಕಿತ್ತು. ಯಾಕೋ ನನಗೆ ಒಂಥರ ಈ ರೀತಿಯೆಲ್ಲ ಮೆಸೇಜು ನನಗೆ ಮನೆಗೆ ಬಂದು ಕೊಡ್ರಿ ದುಡ್ಡು ಕೊಡ್ತೀವಿ, ಆಮೇಲೆ ದುಡ್ಡು ಜಾಸ್ತಿ ಆಯ್ತು, ಆಮೇಲೆ ಕೊರಿಯರ್ ಕಳಿಸ್ರಿ, ಆಮೇಲೆ ದುಡ್ಡು ಕೊಡ್ತೀವಿ. ನಂಬಿಕೆ ಇರಬೇಕಿಲ್ಲ. ಫಸ್ಟಿಗೆ ನೀವು ನಂಬಿಕೆ ಇಟ್ಕೊಂಡು ನನ್ನ ಜೊತೆಗೆ ಇದನ್ನು ಮಾಡಿರಿ. ಫಸ್ಟಿಗೆ ನೀವು ದುಡ್ಡು ಹಾಕಿದ ಮೇಲೆ ಕಳಿಸ್ತಾರೋ ಇಲ್ಲೋ ಅನ್ನೋ ಒಬ್ಬೊಬ್ಬರಿಗೆ ಮನಸ್ಥಿತಿನೂ ಇರುತ್ತೆ. ನಾವು ಇವತ್ತು ಒಬ್ಬರಿಗೆ ಮೆಸೇಜ್ ಹಾಕಿದ್ರು, ನೀವು ಕೊರಿಯರ್ ಮಾಡಿರಿ ಆಮೇಲೆ ನಾನು ದುಡ್ಡು ಹಾಕ್ತೀನಿ ಅಂತ ಹೇಳಂದು. ಇಲ್ಲಿ ನಂಬಿಕೆ ಒಂದೇ ಕೆಲಸ ಮಾಡೋದು ಫ್ರೆಂಡ್ಸ್. ನಾವು ಯಾಕಂದ್ರೆ ನಾವೊಂದು ಯೂಟ್ಯೂಬ್ ಚಾನಲ್ ಐತೆ ನಂದು. ನಾನು ನಿಮ್ಮ ದುಡ್ಡು ತೊಗೊಂಡು ನಾನು ನಿಮ್ಮ ಪೌಡ್ರ್ ಕಳಿಸ್ದೇ ಇದ್ದಾಗ ನಿಮ್ಮ ಕಮೆಂಟೇ ಬಂದುಬಿಡ್ತಾವೆ, ಒಳ್ಳೆ ಕಮೆಂಟ್ ಬರ್ತಾವೆಲ್ಲ ಗೊತ್ತಿಲ್ಲ, ಕಳ್ಸಂಗಿಲ್ಲ ಅನ್ನೋ ಕಮೆಂಟ್ ಅಂತೂ ಆರಾಮಾಗಿ ಬೇಗನೆ ಬಂದುಬಿಡ್ತಾವೆ. ಅದಕ್ಕೋಸ್ಕರ ನಾನು ಹೆಸರು ಕೆಡಿಸ್ಕೊಳಕ್ಕೂ ತಯಾರಿಲ್ಲ. ಆಮೇಲೆ ಯಾರ ದುಡ್ಡನ್ನು ಇಲ್ಲಿ ತಿಂದು ನಾನು ದೊಡ್ಡವಳಾಗಬೇಕಾಗೂ ಇಲ್ಲ. ಎಲ್ಲರಿಗೂ ಒಳ್ಳೇದಾಗಲಿ ಅನ್ನೋದು ಒಂದೇ ಒಂದು ನನ್ನ ಉದ್ದೇಶ. ಎಲ್ಲರ ಸ್ಕಿನ್ನು ಒಂದು ಚೆನ್ನಾಗಿ ಕಾಣಿಸ್ಬೇಕು, ಎಲ್ಲರಿಗೂ ಏನೋ ಒಂದು ನನಗೆ ಆಗಿರುವಂಥ ಅನುಭವ, ನನಗಾಗಿರುವಂಥ ಒಂದು ಚೆನ್ನಾಗಾಗಿರುವಂಥ ಒಂದು ರಿಸಲ್ಟು ನಿಮಗೂ ಸಿಗಲಿ ಅನ್ನೋದು ಒಂದೇ ಒಂದು ನನ್ನ ಉದ್ದೇಶ ಇಲ್ಲಿರೋದು. ನೀವು ಪೌಡ್ರ್ ತೊಗೊಳಂಗಿಲ್ಲ ಬೇಡ, ನಿಮ್ಮ ಮನೆಯಲ್ಲಿ ನಾನು ಹೇಳಿರುವಂಥ ಮೊಲೇಟಿ ಪೌಡ್ರ್, ಬೇಕಾದಷ್ಟು ಮೊಲೇಟಿ ಪೌಡ್ರ್ ಬಗ್ಗೆ ನಾನು ವಿಡಿಯೋಗಳನ್ನ ಹಾಕ್ತಾ ಬಂದಿದ್ದೀನಿ, ಇನ್ನು ಮುಂದೆ ಹಾಕ್ತಾನೆ ಹೋಗ್ತೀನಿ. ಅದ್ರ ಬಗ್ಗೆ ನಾನು ಇನ್ನೂ ಚೆನ್ನಾಗಿರುವಂಥ ಒಂದು ಇದೇನದು ಪ್ಯಾಕ್ಗಳನ್ನ ಹೇಳ್ತಾ ಬರ್ತೀನಿ. ಅವನ್ನಷ್ಟೇ ನೀವು ಯೂಸ್ ಮಾಡ್ಕೊತ ಹೋದ್ರೆ ಸಾಕು, ಆರಾಮಾಗಿ ನಿಮ್ಮ ಬಂಗನ ನೀವು ಕಳ್ಕೋಬೋದು. ಏನು ಮಾಡೋದು ಬೇಡ, ಒಂದು ವಿಡಿಯೋ ನೋಡಿ ಸಪೋರ್ಟ್ ಮಾಡಿರಿ ಅಂತ ಹೇಳೋದಷ್ಟೇ ನಾನಿಲ್ಲಿ ನಿಮಗೆ ಕೇಳ್ಕೊತೀನಿ. ಬೇಕು ಅಂದ್ರೆ ನಂಗೆ ಅಡ್ರೆಸ್ ಕಳಿಸ್ರಿ. ನಾನು ಈಗ ರೆಡಿ ಮಾಡಿದ್ದೀನಿ, ಎಲ್ಲ ಪೌಡ್ರನ್ನ ತಂದು ಇಟ್ಕೊಂಡಿದ್ದೀನಿ. ನಾಳೆ ಸಂಡೇ, ನಾಳೆ ಎಲ್ಲನೂ ನಾನು ಅದು ಪೌಡ್ರನ್ನ ರೆಡಿ ಮಾಡಿ ಇಟ್ಕೊಂಡು ನೆಕ್ಸ್ಟ್ ನಿಮಗೆ ಮಂಡೇ ನಾನು ಎಲ್ಲ ಪ್ಯಾಕ್ ಮಾಡಿ ಕಳ್ಸೋಕೆ ತಯಾರಿ ಮಾಡ್ಕೊಂಡು ಹೋಗ್ತೀನಿ. ಯಾರಿಗೆ ನಿಮ್ಮ ಪೌಡ್ರ್ ಬೇಕೇ ಬೇಕು ಅಂತ ಹೇಳೋಣಂತಿರೋ ದಯವಿಟ್ಟು ನಾನು ಕೊಟ್ಟಿರುವಂಥ ನಂಬರಿಗೆ ಮೆಸೇಜ್ ಮಾಡಿರಿ. ಅಲ್ಲಿ ನಾನು ಎಷ್ಟು ಏನು ಅಂತ ಹೇಳಂದ್ರೆ ನಿಮ್ಗೆ ಮಾಹಿತಿ ಕೊಡ್ತೀನಿ. ಬೇಕಿದ್ದವರು ಅಡ್ರೆಸ್ ಕಳಿಸ್ರಿ, ಬೇಡ ಅಂತಂದ್ರೂ ಸುಮ್ಮನಾಗ್ಬಿಡ್ರಿ, ಅಲ್ಲಿಗೆ ಅಷ್ಟೇ ನಾನು ಹೇಳೋದು. ಮಠ ತಂದು ಕೊಟ್ಟು ದುಡ್ಡು ಇಸ್ಕೊಂಡು ಬರೋ ಅವಶ್ಯಕತೆ ನನಗಿಲ್ಲ ಅಂತ ಹೇಳಂತ ನಾನು ಹೇಳ್ತೀನಿ. ನಾನು ಖಾರವಾಗಿ ಮಾತಾಡೋಕ್ಕೂ ನನಗೆ ಇಷ್ಟ ಆಗಂಗಿಲ್ಲ. ಯಾಕಂತ ಅಂದ್ರೆ ನನಗೆ ಆ ಒಂದು ಇದು ಇಲ್ಲ. ಯಾವಾಗ ಹೋದ್ರೂ ಅಷ್ಟೇ, ನಾನು ಯಾರಿಗೂ ಬೇಜಾರು ಮಾಡಿ ಮಾತಾಡೋವಂಥ ಇದು ನನಗೆ ಬಂದಿರಲಿಲ್ಲ, ನನಗೆ ಬರೋದು ಬೇಡ ಅದು. ಅದಕ್ಕೋಸ್ಕರ ದಯವಿಟ್ಟು ಯಾರು ಬೇಜಾರು ಮಾಡ್ಕೊಬೇಡ್ರಿ, ಈ ಒಂದು ಮಾತನ್ನು ಹೇಳಿದೆ ಅಂತ ಹೇಳಂದು.
ಎಲ್ಲರೂ ಒಂದು ನಿಮ್ಗೆ ಅದು ಪೌಡ್ರ್ ತರಿಸ್ಕೊಳಕ್ಕಾಗಲಿಲ್ಲ ಅಂತ ಅಂದ್ರೆ ನಾನು ಹೇಳಿರುವಂಥ ಒಂದು ಹೋಮ್ ರೆಮಿಡಿಗಳನ್ನ ಟ್ರೈ ಮಾಡಿರಿ, ನಿಮ್ಮ ಬಂಗನ್ನು ಕ್ಲಿಯರ್ ಮಾಡ್ಕೋರಿ ಅಂತ ಹೇಳ್ತೀನಿ. ಬರೀ ಭಾಳ ಅದು ಮಾತಂತೀರಿ, ಬರೀ ಇದಾಗುತ್ತೆ. ಈ ಪೌಡ್ರ್ ಮಾಡೋದನ್ನು ನಾನು ನಿಮ್ಗೆ ತೋರಿಸ್ಬಿಡ್ತೀನಿ, ಏನೇನು ತೋರಿಸಿದ್ದೆ ಈ ಪೌಡ್ರ್ ಮಾಡೋದನ್ನು. ನಾನು ಇದರೊಳಗೆ ಏನೇನೆಲ್ಲ ಐತಿ ಅಂತೇಳಿ ಈಗಾಗಲೇ ಏನೇನೆಲ್ಲ ಐತಿ ಹೆಂಗೇನು ಮಾಡಿದೆ ಅಂತೇಳಿ ಅಂತ ನಾನು ನಿಮ್ಗೆ ಹೇಳ್ತೀನಿ. ಬರ್ರಿ ಇಲ್ಲಿ ನೋಡ್ರಿ, ನಾನು ಮೊದಲನೇದಾಗಿ ಇಲ್ಲಿ ಅಗಸೆ ಬೀಜ ತೊಗೊಂಡಿದ್ದೀನಿ. ಅಗಸೆ ಬೀಜ ಯಾರ ಮನೆಗೆಲ್ಲ, ಎಲ್ಲರ ಮನೇಲೂ ಅಗಸೆ ಬೀಜ ಅದಾವು. ಎಲ್ಲರೂ ಇದನ್ನು ಒಂದು ಈಗಂತೂ ಜಾಸ್ತಿ ಕೂದಲಿಗೋಸ್ಕರನೂ ಬಳಸ್ತಾ ಇದ್ದಾರೆ. ಆಮೇಲೆ ಇದು ಸ್ಕಿನ್ನಿಗೂ ಸಹಿತ ನಮಗೆ ಭಾಳ ಒಳ್ಳೆಯ ಒಂದು ಅಗಸೆ ಬೀಜ ಆಗಿರ್ತೈತಿ. ಇದನ್ನ ಚಟ್ನಿ ಮಾಡಿಕೊಂಡು ತಿಂತಾರೆ. ಈಗ ಅಗಸೆ ಮಜ್ಜಿಗೆ ಅಂತ ಹೇಳಂದು ಅದು ಸಹಿತ ಇದು ಭಾಳ ಫೇಮಸ್ ಆಗೈತಿ, ಆರೋಗ್ಯಕ್ಕೆ ಒಳ್ಳೆಯದು ಅಂತ ಅಂದೇಳಂದು ಒಂದು ಬಟ್ಲಷ್ಟು ಇಲ್ಲಿ ಅಗಸೆ ಬೀಜ ತೊಗೊಂಡಿದ್ದೀನಿ. ಹಂಗೆ ಅದರೊಳಗೆ ಒಮೆಗಾ 3 ಫ್ಯಾಟಿ ಆ್ಯಸಿಡ್ಸ್ ಇರೋದ್ರಿಂದ ನಮ್ಮ ಹೃದಯನೂ ಇದು ಚೆನ್ನಾಗಿ ಇಟ್ಕೊತೈತಿ, ಮತ್ತು ನಾರಿನಾಂಶ ಇರೋದ್ರಿಂದ ಪ್ರೋಟೀನು, ವಿಟಮಿನ್ಸ್ ಎಲ್ಲನೂ ನಮಗೆ ಸಿಗುತ್ತೆ. ಹಾಗಾಗಿ ನಾವಿಲ್ಲಿ ಒಂದು ಅಗಸೆ ಬೀಜನ ತೊಗೊಂಡಿದ್ವಿ. ಹಾಗೆ ಇಲ್ಲಿ ಪಂಪ್ಕಿನ್ ಸೀಡನ್ನು ತೊಗೊಂಡಿದ್ದೆ ನಾನು. ಪಂಪ್ಕಿನ್ ಸೀಡ್ಸ್ ಅಂದ್ರೆ ಕುಂಬಳಕಾಯಿ ಬೀಜ. ಈ ಕುಂಬಳಕಾಯಿ ಬೀಜದಲ್ಲಿ ಮ್ಯಾಗ್ನೀಷಿಯಮು ಮತ್ತು ಜಿಂಕು ನಮ್ಮ ದೇಹಕ್ಕೆ ಭಾಳ ಚೆನ್ನಾಗಿ ಸಿಗ್ತೈತಿ. ಆಮೇಲೆ ನರಗಳ ಆರೋಗ್ಯವನ್ನು ಇದು ಸುಧಾರಿಸ್ತೈತಿ. ಆಮೇಲೆ ನಮ್ಮ ಮೂಳೆಗಳನ್ನ ಗಟ್ಟಿ ಮಾಡ್ತೈತಿ. ಅಷ್ಟೇ ಅಲ್ಲದೆ ನಮ್ಮ ಮಾಂಸಖಂಡಗಳನ್ನು ಗಟ್ಟಿ ಮಾಡ್ತೈತಿ, ಮತ್ತು ನಮಗೆ ಒಳಗಿಂದ ನಮ್ಮ ಸ್ಕಿನ್ನನ್ನು ಚೆನ್ನಾಗಿಡೋದಕ್ಕೆ ಇದು ಸಹಾಯ ಮಾಡ್ತೈತಿ. ಮತ್ತು ಇಲ್ಲಿ ಇನ್ನೂ ಒಂದು ಏನು ಅಂತ ಅಂದರೆ ಸೂರ್ಯಕಾಂತಿ ಬೀಜ ಅಂದರೆ ಸನ್ಫ್ಲವರ್ ಸೀಡ್ಸನ್ನು ನಾವು ತೊಗೊಂಡಿದ್ದೀವಿ. ಇದನ್ನು ಸಹಿತ ನಾವು ಇಲ್ಲಿ ಒಂದು ಸ್ವಲ್ಪ ಹಾಕಿ ಮೂರನ್ನ ನಾವು ಇಲ್ಲಿ ಚೆನ್ನಾಗಿ ಒಂದು ಸ್ವಲ್ಪ ಹುರ್ಕೊಳಕೊಂತೀನಿ. ಇದು ಸಹಿತ ನಮ್ಮ ಸ್ಕಿನ್ನನ್ನು ಚೆನ್ನಾಗಿ ಮಾಡೋದಕ್ಕೆ, ಆಮೇಲೆ ನಮಗೆ ಶಕ್ತಿ ಕೊಡೋದಕ್ಕೆ, ಇದು ಸಹಿತ ನಮಗೆ ಒಂದು ಈ ಸೂರ್ಯಕಾಂತಿ ಬೀಜನೂ ನಮ್ಮ ಆರೋಗ್ಯಕ್ಕೂ ಒಳ್ಳೆಯದು. ಹಾಗಾಗಿ ನಮ್ಮ ಸ್ಕಿನ್ನನ್ನು ಒಳಗಿನಿಂದ ನಮಗೆ ಬ್ರೈಟಾಗಿ, ಲೈಟಾಗಿ ಮತ್ತು ಆರೋಗ್ಯಕರವಾಗಿ ಇಡೋದಕ್ಕೆ ಈ 3 ಬೀಜಗಳು ನಮಗೆ ಸಹಾಯ ಮಾಡ್ತವೆ. ಹಾಗಾಗಿ ಇವನಷ್ಟು ನಾನು ಹುರಿದು ಇಟ್ಕೊಂಡಿದ್ದೀನಿ. ಒಂದು ಸ್ವಲ್ಪ ಆರಬೇಕು. ನೋಡ್ರಿ, ಮೊದಲಿಗೆ ನಾನು ಒಂದು ಡಬ್ಬದಾಗ ಮಾಡಿ ಇಟ್ಕೊಂಡಿದ್ದೆ. ಪೂರ್ತಿಯಾಗಿ ಡಬ್ಬ ತುಂಬಿತ್ತು, ಇದಷ್ಟು ಖಾಲಿ ಆಗೈತಿ. ಈಗ ಇನ್ನೊಂದು ಸರ್ತಿ ಇದನ್ನ ಮಾಡ್ತಿದ್ನಲ್ಲ, ಹಾಗಾಗಿ ನಿಮಗೆ ಈ ಒಂದು ವಿಡಿಯೋನ ಹಾಕಿದ್ರಾತು ಅಂತೇಳಿ ಒಂದು ವಿಡಿಯೋ ಮಾಡ್ತಿದ್ದೀನಿ ನಾನು. ಇದಕ್ಕೆ ನಾನು ಇಲ್ಲಿ ಇನ್ನೂ ಒಂದು ತೊಗೊಂಡಿದ್ದೀನಿ, ಒಂದು ಸ್ವಲ್ಪ ಕಲ್ಲು ಸಕ್ಕರೆನ ತೊಗೊಂಡಿದ್ದೀನಿ. ಇಷ್ಟು ಚೆನ್ನಾಗಿರುವಂಥ ಒಂದು ಪೌಡರ್ನ ನಾವು ರೆಡಿ ಮಾಡುವಾಗ ಇಲ್ಲಿ ಸಕ್ಕರೆ ಬೇಡ ಅಂತ ಹೇಳಂದು ನಾನು ಕಲ್ಲು ಸಕ್ಕರೆನ ತೊಗೊಂಡಿದ್ದೀನಿ. ನೀವು ಬೇಕಿದ್ರೆ ಕೆಂಪು ಕಲ್ಲು ಸಕ್ಕರೆ ಬರುತ್ತಲ್ಲ, ಅದನ್ನು ನೀವು ಇಲ್ಲಿ ಹಾಕ್ಕೋಬೋದು. ಅಂದರೆ ಒಂದು ಸ್ವಲ್ಪ ಸ್ವೀಟಿಗೋಸ್ಕರ. ಇಲ್ಲ ಅಂದರೆ ಇದು ಆಪ್ಷನಲ್, ನೀವು ಬೇಕಿದ್ರೆ ಹಾಕ್ಕೋಬೋದು, ಇಲ್ಲ ಅಂದ್ರೆ ಬೇಡ. ಇದು ಶುಗರ್ ಇರೋಗೂ ಸಹಿತ ಇದು ಭಾಳನ ಒಂದು ಒಳ್ಳೆ ಒಂದು ಹೋಮ್ ರೆಮಿಡಿ ಅಂತ ಹೇಳ್ಬೋದು. ನಮ್ಮ ಆರೋಗ್ಯಕ್ಕೂ ಭಾಳ ಚೆನ್ನಾಗಿರ್ತೈತಿ. ಇದು ಒಂದೇ ಒಂದು ಸ್ಪೂನಷ್ಟು ನಾನು ಇಲ್ಲಿ ಅಂದರೆ 1 ಟೀ ಸ್ಪೂನಷ್ಟು ಅಷ್ಟೇ ನಾನಿಲ್ಲಿ ಸಕ್ಕರೆನ ಹಾಕ್ಕೊಂಡಿದ್ದೀನಿ. ಬೇಕಿದ್ರೆ ಹಾಕ್ಕೋಬೋದು, ಬೇಡ ಅಂದರೆ ಇಲ್ಲ. ಇದನ್ನು ಮಾಡಿ ನಾವು ಒಂದು ಡಬ್ಬದಾಗ ಹಾಕಿಟ್ಕೊಂಡು ಪ್ರತಿದಿನ ಒಂದೊಂದು ಸ್ಪೂನ್ ತಿಂತಾ ಬಂದ್ರೆ ನಮ್ಮ ಆರೋಗ್ಯ ಎಷ್ಟು ಸುಧಾರಿಸ್ತೈತಿ, ಮತ್ತು ನಮ್ಮ ಸ್ಕಿನ್ ಒಳಗಿನಿಂದನೇ ಇದು ರಿಪೇರಿ ಮಾಡ್ತಾ ಬರುತ್ತೆ. ಹಾಗಾಗಿ ಈ ಒಂದು ಪೌಡರ್ನ ನೀವು ಮನೆಯಾಗ ರೆಡಿ ಮಾಡಿಟ್ಕೊಂಡು ಪ್ರತಿದಿನ 1 ಸ್ಪೂನ್ ತಿನ್ನಿರಿ ಅಂತ ಹೇಳ್ತೀನಿ. ನೋಡಿದ್ರೆ ಫ್ರೆಂಡ್ಸ್, ಎಷ್ಟು ಈಸಿಯಾಗಿ ನಾವೊಂದು ಈ ಪೌಡರ್ನ ಮಾಡ್ಬೋದು. ಬಹಳ ಏನೋ ಇಂಗ್ರೀಡಿಯೆಂಟ್ಸ್ ಬೇಕಾಗಿಲ್ಲ, ನಮಗೊಂದು 3 ಇಂಗ್ರೀಡಿಯೆಂಟ್ಸ್ ಇದ್ದರೆ ಬೇಕಾದಷ್ಟು ನಾವು ಆರೋಗ್ಯವನ್ನು ನಾವು ಆರೋಗ್ಯಕರವಾಗಿರುವಂಥ ಒಂದು ಬೆನಿಫಿಟ್ಸನ್ನು ಈ ಬೀಜಗಳಿಂದ ನಾವು ತೊಗೋಬೋದು. ನಿಜ ಹೇಳ್ಬೇಕಂದ್ರೆ ಇದರೊಳಗೆ ಸರ್ತಿ ನಾನು ನಿಮಗೆ ಇದು ಖರೆ ಅಂದರೆ ಇಷ್ಟೇ ಇದರೊಳಗೆ ಇದ್ರೆ ಸಾಕು, ನಮಗೆ ಇನ್ನೂ ಬಾಯಿ ರುಚಿ ಕೇಳುತ್ತೆ. ನಾವು ಇದರೊಳಗೆ ಇನ್ನೂ ಗೋಡಂಬಿ, ಆಮೇಲೆ ಇನ್ನು ಅಕ್ರೋಟು, ಬಾದಾಮಿ ಎಲ್ಲನೂ ನಾವು ರೋಸ್ಟ್ ಮಾಡಿ ಹಾಕ್ಕೊಂಡು ನಾವು ಇದನ್ನ ಇಟ್ಕೋಬೋದು. ಇನ್ನು ನನಗಂತೂ ಇದು ಪ್ರತಿದಿನ ಭಾಳ ರುಚಿ ಹತ್ಬಿಟ್ಟೈತಿ. ಇದು ದಿನಾನು ನಾನು ಒಂದ್ಸಲ ಅಲ್ಲ 2-3 ಸರ್ತಿ ತಿಂತಾನೆ ಇರ್ತೀನಿ. ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಏನು ಎಷ್ಟು ಸರ್ತಿ ತಿಂದರೆ ಏನು ತೊಂದರೆ ಇಲ್ಲ, ಆದರೆ ಪ್ರತಿದಿನ ಮಾತ್ರ 1 ಸ್ಪೂನು ನೀವು ತಿನ್ನಲೇಬೇಕಾಗತ್ತೆ. ಇದನ್ನ ನಮ್ಮ ಮೂಳೆಗಳ ಗಟ್ಟಿ ಆಗ್ತಾವೆ, ಮಾಂಸಖಂಡಗಳ ಗಟ್ಟಿ ಆಗುತ್ತೆ, ಆಮೇಲೆ ನರಗಳಿಗೆ ಬಲ ಕೊಡ್ತೈತಿ, ಆಮೇಲೆ ನಮ್ಮ ಸ್ಕಿನ್ ಚೆನ್ನಾಗಿ ಆಗ್ತೈತಿ ಅಂತ ಹೇಳಂತಂದರೆ ಯಾಕೆ ಈ ಒಂದು ಪೌಡರ್ನ ನಾವು ರೆಡಿ ಮಾಡಿ ಇಟ್ಕೋಬಾರ್ದು. ಪ್ರತಿದಿನ ನೀವು ಹಾಲಲ್ಲಿ ಆದ್ರೂ ಮಿಕ್ಸ್ ಮಾಡಿ ನೀವು ತೊಗೋಬೋದು. ಇಲ್ಲ ಅಂತಂದ್ರೆ ಬರೀ ಹಂಗೆ ನಾವು ಅದನ್ನ ತಿನ್ಬಹುದು. ಎಲ್ಲದಕ್ಕೂ ಈ ಒಂದು ಪೌಡರ್ ನಮಗೆ ಯೂಸ್ ಆಗುತ್ತೆ, ನಮ್ಮ ಆರೋಗ್ಯಕ್ಕೂ ಯೂಸ್ ಆಗುತ್ತೆ, ಸ್ಕಿನ್ಗೂ ಯೂಸ್ ಆಗುತ್ತೆ ಅಂತ ಅಂದರೆ ಯಾಕೆ ಈ ಪೌಡರ್ ನಾವು ಮಾಡಿ ಇಟ್ಕೋಬಾರ್ದು. ಹಂಗೆ ಈಗ ಒಂದು ಅಗಸಿ ಬೀಜದ ಒಂದು ಜೆಲ್ಲನ್ನು ನಾವು ತೆಗಿತೀವಿ. ಅದನ್ನು ನಾನು ಹಿಂದೆ ಒಂದು ವಿಡಿಯೋ ಒಳಗೆ ತೋರಿಸಿದ್ದೆ. ಆದರೆ ಅದನ್ನು ದಯವಿಟ್ಟು ಯಾರು ಚೆಲ್ಲಕ್ಕೆ ಹೋಗ್ಬೇಡ್ರಿ. ಅಗಸೆ ಬೀಜದ ಜೆಲ್ ತೆಗೆದು ನೀವೇನು ಕೂದಲಿಗೆ ಹಚ್ಕೊತಿರಲ್ಲ, ಅದನ್ನ ಚೆಲ್ಲಕ್ಕೆ ಹೋಗ್ಬೇಡ್ರಿ. ಅಗಸೆ ಬೀಜನ ಅದನ್ನ ಮಿಕ್ಸಿ ಮಾಡಿ ನಮ್ಮ ಮುಖಕ್ಕೆ ಹಚ್ಕೊಳ್ಬೇಕು. ಭಾಳನ ಒಂದು ಒಳ್ಳೆಯ ಒಂದು ಚೆನ್ನಾಗಿ ಒಂದು ಗ್ಲೋ ಆಗುತ್ತೆ ನಮ್ಮ ಸ್ಕಿನ್ನು. ಅದನ್ನು ನಾನು ನಿಮಗೆ ನೆಕ್ಸ್ಟ್ ವಿಡಿಯೋ ಒಳಗೆ ತೊಗೊಂಡ್ಬರ್ತೀನಿ. ಒಳ್ಳೊಳ್ಳೆ ವಿಡಿಯೋಗಳನ್ನ ಇದೇ ರೀತಿ ಒಳ್ಳೊಳ್ಳೆ ವಿಡಿಯೋಗಳನ್ನ ತರ್ತಾ ಹೋಗ್ತೀನಿ. ವಿಡಿಯೋ ನೋಡ್ತಾ ಇರಿ, ಸಪೋರ್ಟ್ ಮಾಡ್ತಾ ಇರಿ. ಮತ್ತೆ ಮುಂದೆ ಒಂದು ಒಳ್ಳೆ ವಿಡಿಯೋದೊಂದಿಗೆ ಬರ್ತೀನಿ. ಈ ಪೌಡರ್ನ ಎಲ್ಲರೂ ಮನೆಗೆ ರೆಡಿ ಮಾಡ್ಕೋರಿ, ತಿನ್ನಿರಿ, ಆರೋಗ್ಯವನ್ನು ಗಟ್ಟಿ ಮಾಡಿ ಇಟ್ಕೋರಿ, ಹಂಗೆ ಸ್ಕಿನ್ನನ್ನು ಚೆನ್ನಾಗಿಟ್ಕೋರಿ. ಮತ್ತೆ ಮುಂದೆ ಒಂದು ಒಳ್ಳೆ ವಿಡಿಯೋದೊಂದಿಗೆ ಬರ್ತೀನಿ. ಅಲ್ಲಿವರೆಗೂ ಬಾಯ್ ಫ್ರೆಂಡ್ಸ್, ಬಾಯ್.